ಪಾಪ ಕಾಯ್ತಾ ಇರ್ತಾನೆ. ಅವನೇ ಇದು ಗಾಡಿ ಫಸ್ಟ್ ವೀಡಿಯೋ ನೋಡಿ ನಂದು ಗಾಡಿ ರಿವ್ಯೂ ಮಾಡ್ಕೊಡು ಅಂತ ತೊಗೊಂಬಂದು ಕೊಟ್ಟ. ಫ್ರೆಂಡ್ ಅದಕ್ಕಿಂತ ನನ್ನ ಕ್ಲೋಸ್ ಫ್ರೆಂಡೇ ಅವನು. ಚಿಕ್ಕು ಇದಕ್ಕೆ ನಿಂತಿರ್ತಾನೆ. ನೋಡಿ ಇವಂದೇ ಇದು NS 200 ಹೊಸ ಗಾಡಿ. ನನಗೋಸ್ಕರ ರಿವ್ಯೂ ಮಾಡಿ ಅಂತ ತೊಗೊಂಬಂದು ಕೊಟ್ಟವನೇ. ಪೂರ್ತಿ ರಿವ್ಯೂ ಮಾಡಿ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ PS6 NS 200ನ ರಿವ್ಯೂ ಮಾಡೋಕ್ಕೆ ತಂದಿದ್ದೀನಿ. ವೈಟ್ ಕಲರ್ ನೋಡೋಕೆ ಮಾತ್ರ ಗಾಡಿ ಸಕ್ಕತ್ತಾಗೈತೆ. ಇರೋ ಸ್ಪೆಸಿಫಿಕೇಷನ್ಸು, ಹೆಂಗೆ ಓಡಿಸ್ಬೇಕು, ಈ ಗಾಡಿನ ಯಾವ ಥರ ಓಡಿಸಿದ್ರೆ ಯಾವ ಥರ ಮೈಲೇಜ್ ಕೊಡುತ್ತೆ, ಏನೇನಿದೆ ಎಲ್ಲನೂ ಇವತ್ತು ಕ್ಲಿಯರಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ. ಆಯಿತು. ಆಮೇಲೆ ಡಿಸೈನ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ವೈಟ್ DRL LED ಲೈಟ್ ಸಿಗುತ್ತೆ. ಮಾಡ್ರನ್ ಟಚ್ ಕೊಟ್ಟಿದ್ದಾರೆ. ನೈಟ್ ವಿಸಿಬಿಲಿಟಿ ಮಾತ್ರ ಸಕ್ಕತ್ತಾಗಿರುತ್ತೆ. ಟ್ಯಾಂಕ್ ಬಗ್ಗೆ ಹೇಳೋದಾದರೆ ಮಸ್ಕ್ಯುಲರ್ ಟ್ಯಾಂಕ್ ಸಿಗುತ್ತೆ. ಉಂಟಾ? ಸೀಟಿಂಗಲ್ಲಿ ಇದು ಡ್ಯುಯಲ್ ಸ್ಪ್ಲಿಟ್ ಸೀಟ್ ಸಿಗುತ್ತೆ. ವಿತ್ ಪಿಲಿಯನ್ಸಿಗಂತೂ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಟೈಲ್ ಲೈಟ್ ಸಿಗುತ್ತೆ ವಿತ್ 2 ಇಂಡಿಕೇಟರ್ಸ್. ಇದು LED-ನೇ. ಈ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಮೇಜರ್ ಮಾಡಿಫಿಕೇಷನ್ ಏನು ಮಾಡಿದ್ದಾರೆ ಇವಾಗ BS6ಅಲ್ಲಿ ಅಂದರೆ, ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ಇದರಲ್ಲಿ 10x10 ನ್ಯಾವಿಗೇಷನ್ನು ತೋರಿಸುತ್ತೆ. ನಿಮ್ಮ ಬ್ಲೂಟೂತ್ ಫೋನಿಂದ ಕನೆಕ್ಟ್ ಆದರೆ ಲೈಕ್ ನಿಮಗೆ ಕಾಲ್ಸ್ ಏನಾರ ಬಂದರೆ ಆ ನೋಟಿಫಿಕೇಶನ್ ಕೂಡ ಬರುತ್ತೆ. ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಪೇ. ಬೇಕಾದ್ರೆ ಒಂದು ಕಾಲ್ ಮಾಡಿ ತೋರಿಸ್ತೀನಿ ರೀ. ತೋರ್ಸ್ ನಡಿಯ. ಈಗ ಬ್ಲೂಟೂತ್ ಕನೆಕ್ಟ್ ಆಗಿದೆ ಫೋನ್ಗೆ. ರಿಂಗ್ ಆಗ್ತಾ ಇದೆ. ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಕಾಲ್ ಬರ್ತಾ ಇದೆ ಅಂತ. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಈಗ ಮುಚ್ಕೊಂಡು ಫೋನ್ ಇಟ್ಕ್ಯಾ? ಲೈಕ್ ದೆನ್ ಇಲ್ಲಿ ಅವ್ರ ನೇಮ್ ತೋರಿಸುತ್ತೆ ಯಾರು ಕಾಲ್ ಮಾಡಿದ್ದಾರೆ ಅಂತ. ಇದು ತುಂಬ ಮೇಜರ್ ಅಡ್ವಾಂಟೇಜ್ ಇದರಲ್ಲಿ BS6 ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 199.5 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ ವಿತ್ ಫ್ಯೂಲ್ ಇಂಜೆಕ್ಷನ್. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ 24.5 PS ಪವರ್ ವಿತ್ 18.74 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇದು ಗಾಡಿ. ಇದರಲ್ಲಿ ಗೇರ್ ಬಾಕ್ಸ್ ಅಂದರೆ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ವಿತ್ ಸ್ಲಿಪ್ಪರ್ ಕ್ಲಚ್ ಅಸಿಸ್ಟ್ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸಸ್ಪೆನ್ಷನ್, ಇದರಲ್ಲಿ ಅಪ್ಸೈಡ್ ಡೌನ್ UST ಟೆಲಿಸ್ಕೋಪಿಕ್ ಫೋಕ್ ಸಿಗುತ್ತೆ. ನೆಕ್ಸ್ಟ್ ಹಿಂದ್ಗಡೆ ಆದರೆ ನಿಮಗೆ ನೈಟ್ರೋಮ್ಯಾಕ್ಸ್ ಮೊನೋಸಾರ್ಕ್ ಸಸ್ಪೆನ್ಷನ್ ಸಿಗುತ್ತೆ. ಇದರಲ್ಲಿ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ನಿಮಗೆ ಬ್ರೇಕಿಂಗ್ ಬರೋದಾದರೆ ನಿಮಗೆ 2 ಡಿಸ್ಕ್ ಬ್ರೇಕ್ ಸಿಗುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಡಿಸ್ಕ್ ಬ್ರೇಕ್ ವಿತ್ ಡ್ಯುಯಲ್ ಚಾನಲ್ ABS. ಗ್ರೆಮೆಕಾ ಕ್ಯಾಲಿಪರ್ಸ್ ಬರುತ್ತೆ ನಿಮಗೆ. ಹಿಂದ್ಗಡೆನೂ ಗ್ರೆಮೆಕಾ, ಮುಂದ್ಗಡೆನೂ ಗ್ರೆಮೆಕಾ ಕ್ಯಾಲಿಪರ್ಸ್ ಬರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇವಾಗ ಇದ್ರ ಎಕ್ಸಾಸ್ಟ್ ಟ್ಯೂನ್ ತೋರಿಸ್ತೀನಿ ನಿಮಗೆ. ಗಾಡಿ ಲುಕ್ಸ್ ಬಗ್ಗೆ ಹೇಳಬೇಕು ಅಂದರೆ ನಿಮ್ಗೊಂಥರ ಇದು ಚೀತಾ, ವೈಟ್ ಚೀತಾ ಇದ್ದಿದ್ರೆ ಹೆಂಗೆ ಕಾಣ್ತಾ ಇತ್ತು ಸೇಮ್ ಅದೇ ಥರ ಕಾಣುತ್ತೆ ಲುಕ್ಸು. ಮುಂದ್ಗಡೆ ನೋಡಿ ಅಗ್ರೆಷನ್ LED ಲೈಟ್, ಅದು ಫುಲ್ ಸಕ್ಕತ್ತಾಗಿದೆ. ಸ್ಪೋರ್ಟಿ ಲುಕ್ಕು. ನಿಮಗೆ ನೇಕೆಡ್ ಬೈಕಲ್ಲಿ ಇದೇ ಕಿಂಗ್ ಅಂತ ಹೇಳ್ಬೋದು. ಇವಾಗಿರೋ ಸೆಗ್ಮೆಂಟಲ್ಲಿ 200 cc ಸೆಗ್ಮೆಂಟಲ್ಲಿ ನಿಮಗೆ NS 200 ಬಿಟ್ಟರೆ ಬೇರೆ ಯಾವುದೂ ನಿಮಗೆ ನೇಕೆಡ್ ಬೈಕಲ್ಲಿ ಕಿಂಗ್ ಥರ ಯಾವುದು ಫೀಲ್ ಕೊಡೋಲ್ಲ. ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನಿಮಗೆ ಒಂದು ರಿವ್ಯೂ ಮಾಡಿ ಹೇಳ್ತೀನಿ. ಇವಾಗ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಗಾಡಿ. ಫಸ್ಟ್ ಗೇರು ಸ್ಮೂತಾಗಿ ಮೂವ್ ಆಗುತ್ತೆ. ಏನಿಲ್ಲ
ಗೇರ್ ಶಿಫ್ಟ್ ಏನು ಹೇಳೋಂಗಿಲ್ಲ, ಬೆಣ್ಣೆ ಥರ ಐತೆ ಗಾಡಿ. ಸೈಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರೋದ್ರಿಂದ ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಏನು ಬ್ಯಾಡ್ ರೋಡ್ಸಲ್ಲೂ ಏನಿಲ್ಲ, ಗಾಡಿ ಸ್ಮೂತಾಗಿ ಹೋಗುತ್ತೆ. ಬ್ಯಾಡ್ ರೋಡ್ಸಲ್ಲಿ ಏನಿಲ್ಲ, ಸ್ಮೂತಾಗಿ ಹೋಗುತ್ತೆ. ಗಾಡಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ನೆಗೆಟಿವ್ಸ್ ಅಂತ ಏನು ಅಷ್ಟೊಂದು ಜಾಸ್ತಿ ಬರೋಲ್ಲ. ಆದರೆ ನೆಗೆಟಿವ್ಸ್ ಏನು ಅಂದರೆ ಇದರಲ್ಲಿ ನಾವು ಲೈಕ್ ಟ್ರಾಫಿಕ್ಸಲ್ಲಿ ಏನಾದ್ರು ಇದ್ದಾಗ ಇದರಲ್ಲಿ ಆಫ್ ಸ್ಕ್ಲೆಚಲ್ಲೇ ಮೂವ್ ಮಾಡಬೇಕು. ಫುಲ್ ಸ್ಕ್ಲೆಚ್ ಅಷ್ಟೊಂದು ಇದು ಬರೋಲ್ಲ, ಆಫ್ ಸ್ಕ್ಲೆಚಲ್ಲೇ ಮೂವ್ ಮಾಡಬೇಕು. ಅದೊಂದು ಹಿಂದ್ಗಡೆ ಎರಡು ಡಿಸ್ಕ್ ಬ್ರೇಕ್ ಇರೋದ್ರಿಂದ ಡ್ಯುಯಲ್ ಚಾನಲ್ ABS ಕೊಟ್ಟು ಇದು ಬ್ರೇಕಿಂಗು ಮಾತ್ರ ಪಟ್ ಅಂತ ನಿಂತ್ಕೊಳ್ಳುತ್ತೆ ನೋಡಿ. ಬ್ರೇಕಿಂಗು ಏನೂ ಇಲ್ಲ. ಈ NS 200 ಮೇಜರ್ ಪ್ರಾಬ್ಲಮ್ ಇವಾಗ BS6 ಏನಿರೋದು ಅಂದರೆ ಇದ್ರ ಮೈಲೇಜ್ ಪ್ರಾಬ್ಲಮ್. ಗಾಡಿ ಸ್ಟಾರ್ಟಿಂಗ್ ತೊಗೊಂಡಾಗ ಫಸ್ಟ್ ಸರ್ವಿಸ್ ಆಗೋಕ್ಕಿಂತ ಮುಂಚೆ ಇದು ಅರೌಂಡ್ 25 ಆದರೂ ಕೊಡ್ತಾಯಿತ್ತು ಮೈಲೇಜ್. ಇವಾಗ ಸೆಕೆಂಡ್ ಸರ್ವಿಸ್ ಆದಮೇಲೆ ಇದು 18ಗೆ ಬಂದು ನಿಂತ್ಬಿಟ್ಟಿದೆ ಮೈಲೇಜು. ಗಾಡಿ ತೊಗೊಂಡಿದ್ದ ತಕ್ಷಣ ಸ್ಟಾರ್ಟಿಂಗಲ್ಲೇ IRPM ಓಡಿಸಿದ್ರೆ ಇದೇ ಮೇಜರ್ ಪ್ರಾಬ್ಲಮ್ ಆಗೋದು. ನೋವು ಕೊಟ್ಬಿಟ್ರು ನಾನು, ಅಷ್ಟು ಹಿಂಡ್ಬಿಟ್ರು ನಾನು, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನಾನು. ಆಮೇಲೆ ನೀವು ತೊಗೊಂಡಿದ್ದ ತಕ್ಷಣ ಲೈಕ್ ನಾವು ನೀಟಾಗಿ ಓಡಿಸ್ತಾ ಇದನ್ನ ಫಸ್ಟೇ ಜಾಸ್ತಿ IRPM ಓಡಿಸಿ, ನೆಕ್ಸ್ಟ್ ನೀವು ಸೆಕೆಂಡ್ ಆ್ಯಂಡ್ ಥರ್ಡ್ ಗೇರಲ್ಲೆಲ್ಲ ಓಡಿಸ್ತಾ ಇದ್ರೆ ಗಾಡಿನ ಜಾಸ್ತಿ, ನಿಮಗೆ ಮೈಲೇಜ್ ಪ್ರಾಬ್ಲಮ್ ಬಂದೇ ಬರುತ್ತೆ. ನೀವೇನೇ ಇದ್ದರೂ ಲೈಕ್ ಟಾಪ್ ಗೇರ್ಸಲ್ಲಿ ಓಡಿಸಿದ್ರೆ ನಿಮಗೆ ಅಷ್ಟೊಂದು ಪೆಟ್ರೋಲ್ ಕನ್ಸ್ಯೂಮ್ ಆಗೋಲ್ಲ. ಮಿಡ್ ರೇಂಜ್ 3-2 ಗೇರ್ಸಲ್ಲಿ ಓಡಿಸ್ತಾ ಇದ್ರೆ ನಿಮಗೆ ಮೈಲೇಜ್ ಪ್ರಾಬ್ಲಮ್ ಪಕ್ಕಾ ಬಂದೇ ಬರುತ್ತೆ. NS 200 BS6 ಅಂತೂ ಪಕ್ಕಾ ಇದು. ನಿಮ್ಗೆ IRPM ನಿಮ್ಗೆ ಇಂಜಿನ್ ನೀಟಾಗಿ ಸೆಟ್ ಆಗೋ ಗಂಟ ನೀವು ನೀಟಾಗಿ ಓಡಿಸಿದ್ರೆ ಗಾಡಿನ ಪಕ್ಕಾ ಮೈಲೇಜ್ ಕೊಡುತ್ತೆ ಇದು. ಕಂಪ್ನಿಯವ್ರು ಕ್ಲೈಮ್ ಮಾಡೋ ಪ್ರಕಾರ 40 ಎಲ್ಲ ಕೊಡುತ್ತೆ ಅಂತವ್ರೆ, ಅದರಲ್ಲಿ ಅರ್ಧನೂ ಕೊಡ್ತಾಯಿಲ್ಲ ಇವಾಗ. ಅದೇ ಮೇಜರ್ ಪ್ರಾಬ್ಲಮ್ ಆಗಿರೋದು ಇದರಲ್ಲಿ. ಫಾರ್ ಮನಿ ನಿಮಗೆ ಇದು ರೇಟ್ ಎಷ್ಟು? ಇದ್ರ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 1.4 lakhs ಇದೆ. ನಿಮ್ಗೆ ಆನ್ ರೋಡ್ ಬರ್ತೀನಿ ಅಂದರೆ ಇದು ಅರೌಂಡ್ GST ಎಲ್ಲ ಸೇರಿ ನಿಮಗೆ 1.9 1.8 ಅರೌಂಡ್ ಅದೇ 2 ಒಳಗೆ ಬಂದ್ಬಿಡುತ್ತೆ ನಿಮಗೆ ಇದು ಗಾಡಿ. NS ಅಂದರೆ ನಿಮಗೆ ಗೊತ್ತಿರುತ್ತೆ, ಇದು 200cc ಸೆಗ್ಮೆಂಟಲ್ಲಿ ಕಿಂಗ್ ಗಾಡಿ ಇದು. ಇದನ್ನ ಬೀಟ್ ಮಾಡೋ ಗಾಡಿ ಇನ್ನೂ ಬಂದೇ ಇಲ್ಲ, ಬರೋದು ಇಲ್ಲ ಅನಿಸುತ್ತೆ ಮೇ ಬಿ. ಇದು ಲೈಕ್ ಸ್ಟಾರ್ಟಿಂಗ್ BS4 ಇದ್ದಿದ್ದು, ಆದರೆ ಇಂಜಿನ್ ಇವಾಗ ಜಾಸ್ತಿ ರಿಫೈನ್ ಮಾಡಿಬಿಟ್ಟಿದ್ದಾರೆ ಇಂಜಿನ್ನ. ಅದರಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಆದರೂ NS ಗುರು ಯಾವತ್ತಿದ್ರು. NS ಕಿಂಗೆ 200cc ಸೆಗ್ಮೆಂಟಲ್ಲಿ. Would like to take notes while I take totes of the marijuana smoke. Oh, you wanna choke, gun smoke. Biggie smoke. ಸೊ ಗೈಸ್, ಓವರಾಲ್ ಬಜಾಜ್ ಪಲ್ಸರ್ NS 200 BR ಒಂದು ಸಾಲಿಡ್ ವ್ಯಾಲ್ಯೂ ಫಾರ್ ಮನಿ ಪರ್ಫಾರ್ಮೆನ್ಸ್ ಬೈಕ್ ಅಂತ ಹೇಳ್ಬೋದು. ಪಾಸಿಟಿವ್ ಜಾಸ್ತಿ, ನೆಗೆಟಿವ್ಸ್ ಏನು ಅಷ್ಟೊಂದೇನಿಲ್ಲ. ಬಟ್ ನೀವು ಯಾವ ಪರ್ಪಸ್ಗೆ ಬೈಕ್ ತೊಗೊಳ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇನ್ನೂ ಇಂಥ ಆನೆಸ್ಟ್ ಬೈಕ್ ರಿವ್ಯೂಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನಿಮ್ಮ ಒಪಿನಿಯನ್ಸ್ ಏನೇ ಇದ್ದರೂ ಕಮೆಂಟ್ಸಲ್ಲಿ ಹಾಕ್ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೈಟ್ ಸೇಫ್ ಆ್ಯಂಡ್ ರೈಟ್ ಸ್ಮಾರ್ಟ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.